35 ವರ್ಷದ ಅತ್ತೆ ಜೊತೆಗೆ 25 ವರ್ಷದ ಅಳಿಯ ಎಸ್ಕೇಪ್ ಆಗಿದ್ದಾರೆ. ಮಗಳ ಗಂಡನ ಜೊತೆಗೆ ಅತ್ತೆ ಎಸ್ಕೇಪ್ ಆಗಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ನಡೆದಿರುವಂತಹ ವಿಚಿತ್ರವಾದಂತ ಘಟನೆ ಇದು. 55 ವರ್ಷದ ಶಾಂತಾ ಜೊತೆ ಅಳಿಯ ಗಣೇಶ್ ಪರಾರಿಯಾಗ್ಬಿಟ್ಟಿದ್ದಾರೆ. ಮರವಂಚಿ ಗ್ರಾಮದ ಗಣೇಶ್ ಜೊತೆಯಲ್ಲಿ ಅತ್ತೆ ಪರಾರಿಯಾಗಿದ್ದಾರೆ. ಹೆಂಡತಿಯನ್ನ ಚನ್ನಗಿರಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಿಟ್ಟು ಗಂಡ ಎಸ್ಕೇಪ್ ಆಗಿದ್ದಾನೆ. ಅತ್ತೆ ಜೊತೆನೆ ಎಸ್ಕೇಪ್ ಆಗಿರೋದು. ಮುದ್ದೇನಹಳ್ಳಿ ಗ್ರಾಮದ ನಾಗರಾಜ್ ಅವರ ಎರಡನೇ ಪತ್ನಿ ಶಾಂತ 13 ವರ್ಷದ ಹಿಂದೆ ನಾಗರಾಜ್ ಜೊತೆಯಲ್ಲಿ ಮದುವೆ ಆಗಿತ್ತು ಅವ್ರಿಗೆ. ನಾಗರಾಜ್ ಮೊದಲ ಪತ್ನಿಗೆ 2 ಹೆಣ್ಮಕ್ಳಿದ್ರು. ಮಲಮಗಳು ಹೇಮಾಳನ್ನ ಗಣೇಶ್ಗೆ ಮದುವೆ ಮಾಡಿದ್ರು ಈ ಶಾಂತ. ಮದುವೆಯಾದ 15 ದಿವಸದಲ್ಲಿ ಅತ್ತೆ ಜೊತೆಯಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ದು ಅಳಿಯ ಬಯಲಿಗೆ ಬಂದಿದೆ. ಮೊಬೈಲ್ನಲ್ಲೆಲ್ಲ ಅಶ್ಲೀಲವಾಗಿ ಮೆಸೇಜ್ ಎಲ್ಲ ಕಳಿಸಿರೋದು ಬೆಳಕಿಗೆ ಬಂದಿದೆ. ವಿಷಯ ಗೊತ್ತಾಗ್ತಾ ಇದ್ದಂಗೆ ಹಣ ಮತ್ತೆ ಆಭರಣ ತಗೊಂಡು ಅಳಿಯನ ಜೊತೆಯಲ್ಲಿ ಅತ್ತೆ ಶಾಂತ ಪರಾರಿಯಾಗಿದ್ದಾರೆ. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನನಗೀಗ 1-2 ತಿಂಗಳು ಮುಂಚೆ ಮದುವೆ ಆಗಿತ್ತು. ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಮಲ್ತಾಯಿ ಏನು ಮಾಡಿದ್ದಾಳೆ, ನನ್ನ ಗಂಡನ್ನೇ ಕರ್ಕೊಂಡು 15 ದಿವಸಕ್ಕೆ ನನ್ನ ಮದುವೆಗೆ 15 ದಿವಸಕ್ಕೆ ಕರ್ಕೊಂಡು ಓಡೋಗಿದ್ದಾಳೆ ಸರ್. ಸಾಲದವರೆಲ್ಲ ನಮ್ಮನ್ನು ಹೊರಗಡೆ ಹಾಕಿದ್ದಾರೆ ಸರ್. ನಾವು 12 ಗಂಟೆಯಿಂದ ಹೊರಗಡೆ ಇದ್ದೀವಿ. ಈ ಕಡೆ ನನ್ನ ಬಾಳು ಹೋಗಿದೆ. ಅವ್ನು ಕರ್ಕೊಂಡು ಓಡೋಗೋಕ್ಕೆ ಸೆಟ್ಲು ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರ ಮದುವೆ ದಿವಸನೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರ ಹತ್ರ ಸಾಲ ಮಾಡಿದ್ದಾರೆ. ಎಷ್ಟೋ ಲಕ್ಷ ಸಾಲ ಮಾಡಿ ಓಡೋಗಿ ಈಗ 1 ತಿಂಗಳಾದಮೇಲೆ ಬಂದಿದ್ದಾರೆ ಸರ್. ನಮಗೆ ಸಾಲದವರೆಲ್ಲ ಬಂದು ಮನೆಯಿಂದ ಹೊರಗೆ ಹಾಕಿದ್ದಾರೆ. ನಮಗೆ ನ್ಯಾಯ ಬೇಕು ಸರ್.